The full form of INC is Indian National Congress. ಇಷ್ಟು ಹೇಳಿ ನಾವೆಲ್ಲರೂ ಕೂಡ ಒಳ್ಳೆ ಒಂದು ಚಿಕ್ಕದಾದರೂ ಕೂಡ ಒಂದು ಎಲ್ಲರೂ ಕೂಡ ಬಹಳ ಹುಮ್ಮಸ್ಸಿನಿಂದ ಶ್ರದ್ಧೆಯಿಂದ ಆಚರಿಸ್ತಾರೆ. ತುಂಬ ಸಂತೋಷ ಇರುತ್ತೆ. ಇದೇ ರೀತಿ ಪ್ರತಿದಿನ ಕೂಡ ಪ್ರತಿ ದಿವಸ ಧ್ವಜ ಆಚರಣೆ ಮಾಡಿಬಿಡೋದು ಅಷ್ಟೇ ಅಲ್ಲ, ಧ್ವಜಾರೋಹಣ ಮಾಡೋದಷ್ಟೇ ಅಲ್ಲ, ಪ್ರತಿದಿನ ನಾವು ಮಾಡುವ ಕರ್ತವ್ಯನ ಶ್ರದ್ಧೆಯಿಂದ ನಿರ್ವಹಿಸೋಣ ಅಂತ ಹೇಳಿ ನಾವೆಲ್ಲರೂ ಒಟ್ಟಾಗಿ ನಿರ್ವಹಿಸ್ತಾ ಇವತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಕೂಡ ಒದಗಿಸ್ಕೊಂಡು ನಾವೆಲ್ಲರೂ ಕೂಡ ಹೇಳಿದಾಗಿದೆ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ನಮ್ಮ ವಿಧಾನಸಭೆ ನಮ್ಮ ಕರ್ತವ್ಯ ಜನರಿಗೆ ಉಪಯುಕ್ತವಾದಂಥ ಯಾವುದೇ ರೀತಿಯ ಸಮಸ್ಯೆಗಳಾದಂತೆ ನಮ್ಮ ವಾಟರ್ ಸಪ್ಲೈ ಯೋಜನೆ ನೋಡ್ಕೊಳ್ಳೋದು ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಕೆಲಸ ಮಾಡೋಣ. ನಾವೆಲ್ಲರೂ ನಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ನಿರ್ವಹಿಸೋಣ ಅಂತೇಳಿ ನಾವೆಲ್ಲರೂ ಸಂದೇಶವಾದ ಮೂಲಕ ನಾವೆಲ್ಲರೂ ಕೂಡ ಮಾಡಬೇಕು ಪ್ರಮಾಣ ನನಗೆ ಅನಿಸುತ್ತೆ ನಾವು ಮಾಡೋ ಕೆಲಸದಲ್ಲಿ ನಾವು ಶ್ರದ್ಧೆಯಿಂದ ಮಾಡಿದ್ರೆ ಅದೇ ಒಂದು ದೇಶ ಸೇವೆ ಅಂತ ನನಗೆ ಅನಿಸುತ್ತೆ. ನಾವು ವಿದ್ಯಾರ್ಥಿ ಆದಾಗ ಶ್ರದ್ಧೆಯಿಂದ ಓದೋದಿರ್ಬೋದು, ನಮ್ಮ ಬುದ್ಧಿಯನ್ನು ವಿಕಾಸ ಮಾಡ್ಕೊಳ್ಳೋದಿರ್ಬೋದು, ಬೇರೆ ಬೇರೆ ವಿಷಯಗಳನ್ನ ತಿಳ್ಕೊಂಡು ವಿಶ್ಲೇಷಣೆ ಮಾಡುವಂಥದ್ದಿರ್ಬೋದು, ಅಥವಾ ಈ ರೀತಿ ಸರ್ಕಾರದ ಉದ್ಯೋಗದಲ್ಲಿದ್ದಾಗ ನಮಗೆ ಕೊಟ್ಟಿರುವಂಥ ಸರ್ಕಾರ ನಿಷ್ಠೆಯಿಂದ ಮಾಡೋದು ಪ್ರತಿಯೊಂದು ಕೂಡ ದೇಶ ಸೇವೆ. ನಾವೇನು ಕೆಲಸ ಕೈ ಹಚ್ಚಿರೋದು ಇದನ್ನು ಉತ್ತಮ ರೀತಿಯಲ್ಲಿ ಹೆಚ್ಚಿನ ಜನಗಳಿಗೆ ಸಾರ್ವಜನಿಕ ಅನುಕೂಲವಾದಂತೆ ಮಾಡೋದೇ ಒಂದು ಮಕ್ಕಳೇ ಹಾಗೂ ಪತ್ರಕರ್ತರು, ಇಂದು ನಮ್ಮ ದೇಶದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯವನ್ನು ಕೋರುತ್ತೇನೆ. ಭಾರತದ ಸ್ವಾತಂತ್ರ್ಯವು ಕೇವಲ ಒಂದು ದಿನದ ಸಂಭ್ರಮವಲ್ಲ, ಇದು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ ಮತ್ತು ನಿರಂತರ ಹೋರಾಟದ ಫಲ. ಮಹಾತ್ಮ ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಭಗತ್ ಸಿಂಗ್, ಡಾಕ್ಟರ್ BR ಅಂಬೇಡ್ಕರ್ ಸೇರಿದಂತೆ ಅನೇಕ ಮಹನೀಯರು ದೇಶದ ಸ್ವಾತಂತ್ರ್ಯ ಮತ್ತು ಭವಿಷ್ಯಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದ್ದಾರೆ. ಅವರ ತ್ಯಾಗವನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ. ಸ್ವಾತಂತ್ರ್ಯ ನಮಗೆ ಹಕ್ಕುಗಳನ್ನು ನೀಡಿದೆ, ಅದೇ ಸಮಯದಲ್ಲಿ ಕರ್ತವ್ಯಗಳನ್ನು ಸಹ ನೀಡಿದೆ. ಒಬ್ಬ ಆಡಳಿತಗಾರನಾಗಿ ನಮ್ಮ ಜವಾಬ್ದಾರಿ ಕೇವಲ ಕಚೇರಿ ಕೆಲಸವನ್ನು ನಿರ್ವಹಿಸುವುದಂತೂ ಅಲ್ಲ, ಜನರಿಗೆ ಪಾರದರ್ಶಕ, ಪರಿಣಾಮಕಾರಿ ಮತ್ತು ಸಮಯೋಚಿತ ಸೇವೆಯನ್ನು ನೀಡುವುದು ನಮ್ಮೆಲ್ಲರ ಪ್ರಮುಖ ಕರ್ತವ್ಯ. ನಮ್ಮ ದೇಶವು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ತಂತ್ರಜ್ಞಾನ, ಮೂಲಸೌಕರ್ಯ, ಶಿಕ್ಷಣ, ಆರೋಗ್ಯ, ಕೃಷಿ ಮತ್ತು ಇಂಧನ ಕ್ಷೇತ್ರಗಳಲ್ಲಿ ದೇಶವು ಮಹತ್ವದ ಪ್ರಗತಿಯನ್ನು ಸಾಧಿಸುತ್ತಿದೆ.